ಅವರೇ ಅರ್ಥ ಆಗ್ತಾ ಇದೆಯಾ? ಬಹಳ ನೀವು ಹೇಳಿಕೆ ಮಾತುಗಳು ನಿಮ್ಮನ್ನ ಬಿಜೆಪಿ ಅವರು ತಿರುಗಿ ನೋಡ್ತಲ್ಲ, ಮೂಸ್ ನೋಡ್ತಿಲ್ಲ ಅಂದ್ರೆ ತೆಗೆದು ನೋಡಿ ನಿಮ್ಗೆ ಗೊತ್ತಾಗ್ತಾರ? ಆಯ್ತು, ತೆಗೆದು ನೋಡೋದು ಬೇಡ. ಕೇಳಿಸ್ಕೊಳ್ಳಿ ಇಲ್ಲಿ, ಕೇಳಿಸ್ಕೊಳ್ಳಿ ಇಲ್ಲಿ, ನಿಮ್ ಕೇಳಿಸ್ಕೊಳ್ಳಿ ಇಲ್ಲಿ, ಮಾತಾಡಿದ್ರೆ ಹೇಳ್ತಾರೆ. ನೀವು ದೋಸ್ತಿ ಅಲ್ವಾ, ಫ್ರೆಂಡ್ಸ್ ಅಲ್ವಾ? ವಿರೋಧ ಪಕ್ಷದಲ್ಲಿದ್ದು ಒಟ್ಟಿಗೆ ಎಷ್ಟು ಪ್ರತಿಭಟನೆ, ಎಷ್ಟು ರ್ಯಾಲಿ ಒಟ್ಟಿಗೆ ಮಾಡಿದ್ರ ಒಂದೇ ಒಂದು ಉದಾಹರಣೆ ಕೊಡಿ. ಉದಾಹರಣೆ ಕೊಡಿ, ಆಮೇಲೆ ಮಾಡಿ. ಸುಮಾರು 100ರಿಂದ 120 ನಾವು ಪ್ರೊಟೆಸ್ಟ್ಗಳನ್ನ ಮಾಡಿದ್ದೇವೆ ರಾಜ್ಯದಲ್ಲಿ. ಒಟ್ಟಿಗೆ ಸೇರ್ಕೊಂಡು ಎಷ್ಟು ಮಾಡಿದ್ರೆ 100 ಬೇಡ ಸರ್. ಒಂದು ನಿಮಿಷ ಒಟ್ಟಿಗೆ ಮಾಡಿದ್ರೆ ಮಾತ್ರ ಪ್ರತಿಭಟನೆ ಆಗೋದಾದ್ರೆ ಒಟ್ಟಿಗೆ ನಾಳೆಯಿಂದಾನೇ ಮಾಡೋಣ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ 28 ಜಿಲ್ಲೆಗಳಲ್ಲಿ 28 ಒಂದೇ ಪಾರ್ಟಿ ಮಾಡುತ್ತೆ ಪ್ರೊಟೆಸ್ಟ್ ಗಳನ್ನ. ಹಾಗಾದ್ರೆ ಎಲ್ಲಾದ್ರಲ್ಲೂ ಅಧ್ಯಕ್ಷರು ಕೂತ್ಕೋತಾರೆ. ಬಿಜೆಪಿ ಜೆಡಿಎಸ್ ನಿಮ್ಮ ಆ ವಿಷಯ ನೀವು ಉಂಟಾಗ್ತಾ ಇದ್ದೀರಷ್ಟೇ. ನಮ್ಮಲ್ಲಿ ಸಮಸ್ಯೆ ಇಲ್ಲ. ಯಾವ ಸಮಸ್ಯೆ ಇದೆ ನಮ್ಮಲ್ಲಿ? ಯಾವ ಸಮಸ್ಯೆ ಇದೆ? ಪದೇ ಪದೇ ಹೇಳ್ತಾ ಇದ್ದೀರಾ ಒಂದು ಮಾತನ್ನ. ನೀವು ಎಲ್ಲೋ ಮಧ್ಯದಲ್ಲಿ ನೀವೇ ನಿಮ್ಮ ವೈಯಕ್ತಿಕವಾದಂತ ಹೇಳಿಕೆ. ನಾವು ಚೆನ್ನಾಗಿದ್ದೀವಿ. ಅವಕಾಶ ಕೊಡ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀಮಾನ್ ದೇವೇಗೌಡಜಿ ಅವರು ನಿನ್ನೆ ಇವತ್ತು ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ? 10 ವರ್ಷಗಳಿಂದ ಪ್ರಧಾನಿಗಳ ಜೊತೆ ನಮ್ಮ ಬಾಂಧವ್ಯ ಚೆನ್ನಾಗಿದೆ, ಎಲ್ಲಾ ಚುನಾವಣೆಗಳಲ್ಲೂ ಜೊತೆಯಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಕೇಳಿ. ಹೈಕಮಾಂಡ್ ಲೆವೆಲ್ ಅಲ್ಲಿ ನಿಮ್ಮ ನಂಟಸ್ತಿಕೆ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ವಿರೋಧ ಪಕ್ಷದವರಾಗಿ ಕಾಂಗ್ರೆಸ್ನ ಮೂಗ್ದಾರ ಇಳಿಯಕ್ಕೆ ಒಂದೇ ಒಂದು ಒಟ್ಟಿಗೆ ಪ್ರತಿಭಟನೆ, ಹೋರಾಟ, ರ್ಯಾಲಿ ಏನ್ ಮಾಡಿದೀವಿ ಅಂತ ಜಸ್ಟ್ ಒಂದ್ ಹೇಳಿ. ಯಾಕೆ ಮೈಸೂರಿಗೆ ಯಾರು ಹೋದ್ರು? ನಿಖಿಲ್ ಕುಮಾರಸ್ವಾಮಿ, ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಹೋದ್ರಲ್ಲ. ಒಂದು ನಿಮಿಷ, ಧರ್ಮಸ್ಥಳದ್ದು ನಮಗೆ ಟೈಮ್ ಯಾವಾಗ ಕೊಟ್ಟಿದ್ರ? ಟೈಮ್ ಧರ್ಮಸ್ಥಳಕ್ಕೆ ಹೋಗಿ ನಮ್ ಟೈಮಿಂಗ್ ಅವಕಾಶ ಸಿಕ್ಕಿತ್ತು. ಆ ಟೈಮ್ ಎಲ್ಲೂ ಇಲ್ಲ. ನಮ್ಮ ಮನೆಗೋಸ್ಕರ ನೀವು ತಪ್ಪು ಹೇಳಿಕೆ ಕೊಡ್ತಾ ಇದ್ದೀರಾ. ಒಂದು ಉದಾಹರಣೆ, ಜೆಡಿಎಸ್ ಮತ್ತು ಬಿಜೆಪಿ ಸೇರ್ಕೊಂಡು ಒಂದು ನಿಮಿಷ ಕೇಳಿ. ಅನೇಕ ಜನ ವಕ್ತಾರರುಗಳು ನಮ್ಮ ನಾಯಕರುಗಳು ಸೇರ್ಕೊಂಡು ಪ್ರೆಸ್ ಮೀಟ್ ಗಳು ಮಾಡಿರ್ತಕ್ಕಂಥ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಂಪಲ್ಸರಿ ನಾವು ಚೆನ್ನಾಗಿದ್ದೀವಿ, ಯಾವ್ದ್ರಲ್ಲಿ ತೋರಿಸಿ ಧರ್ಮಸ್ಥಳಕ್ಕೆ ಯಾಕ್ರಿ ನೀವೊಬ್ರು ಅವರೊಬ್ರು ಹೋದ್ರಿ? ನಮ್ಮ ಟೈಮಿಂಗ್ ನೀವ್ಯಾಕ್ರಿ ನೀವು ಹೋಗಿದ್ದೀವಿ. ಕಾಂಗ್ರೆಸ್ ಹೇಳ್ತಾರೆ ಇವರಿಗೆ ಮಾತಾಡಕ್ ಬಿಡ್ಲಿಲ್ಲ. ಮಾತಾಡೋ ಪ್ರಶ್ನೆ ಹೋರಾಟ ಮಾಡಿರೋದು. ಕೇಳಿಸ್ಕೊಳ್ಳಿ, ಮುಗೀತು ಸರ್, ಕೇಳಿಸ್ಕೊಳ್ಳಿ. ಬಿಜೆಪಿ ಏನೋ ಕ್ರಾಂತಿ. ಒಂದ್ ಸೆಕೆಂಡ್ ಟೈಮ್ ಆಯ್ತು. ಅಲ್ಲಿ ಒಂದು ಕೇಳಿಸ್ಕೊಳ್ಳಿ ಇಲ್ಲಿ. ಏನ್ ಸರ್ ಇಷ್ಟೊಂದ ಕೊಟ್ಟಿದ್ದೀನಿ, ತಡೀರಿ ಇಲ್ಲಿ, ಕೇಳಿಸ್ಕೊಳ್ಳಿ ಇಲ್ಲಿ. ಬಿಜೆಪಿ ಅವರು ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಇಲ್ಲಿ, ಕೇಳಿಸ್ಕೊಳ್ಳಿ ಇಲ್ಲಿ. ಚಿನ್ನರಾಮ್ ಅವರ ಟೈಮ್ ಕೊಟ್ಟಾಗ ನೀವು ಮಾತಾಡಕ್ ಆಗ್ಲಿಲ್ಲ, ನಾವೇನು ಮಾಡಕ್ಕಾಗಲ್ಲ ರೀ, ನಾವೇನು ಮಾಡಕ್ಕಾಗಲ್ಲ. ಟೈಮ್ ಕೊಟ್ಟಾಗ ನಿಮಗೆ ಮಾತಾಡಕ್ ವ್ಯಾಲಿಡ್ ಪಾಯಿಂಟ್ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡೋಣ? ಕೇಳಿಸ್ಕೊಳ್ಳಿ ಇಲ್ಲಿ, ಟೈಮ್ ಹೋಗಿತ್ತು. ನಮಗೆ ನಮ್ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ವೈಂಡ್ ಅಪ್ ಮಾಡ್ಬೇಕು. 1 ಸೆಕೆಂಡ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ರೀ. ಫಸ್ಟ್ ನಿಮ್ಮಲ್ಲಿ ರಾಜ್ಯಾಧ್ಯಕ್ಷರು ಯಾರು, ಸಿಎಂ ಯಾರಾಗ್ತಾರೆ ಅಂತ ನೋಡ್ಕೊಳ್ರಿ ಬಿಜೆಪಿ ಅವರು. ಆಮೇಲೆ ಬೇರೆ ಪಕ್ಷದ ಬಗ್ಗೆ ಮಾತಾಡಿವ್ರಂತೆ ನೋಡಿ. ಬಿಜೆಪಿ ರೀ, ತಡೀರಿ, ಒಂದ್ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ದಯವಿಟ್ಟು. 1 ಸೆಕೆಂಡ್ ಟೈಮ್ ಕೊಟ್ಟಾಗ ನಿಮಗೆ ಮಾತಾಡಕ್ ಬರ್ಲಿಲ್ಲ, ನಾನು ಏನ್ರಿ ಮಾಡೋಣ? ಚಿನ್ನರಾಮ್ ಅವರೇ ಕೇಳಿಸ್ಕೊಳ್ಳಿ, ಟೈಮ್ ಕೊಟ್ಟಾಗ ನಾನು ಏನ್ ಮಾಡೋಣ? ನನಗೆ 20 ಸೆಕೆಂಡ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ನೀವು ಅದ್ ಬಿಟ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ ಅಂತ ಹೇಳೋದು ತಗೋರು. ಸೆಕೆಂಡ್ ಮಾತು ಹೇಳಿದ್ದು, ಮೊದಲನೇ ಮಾತು ಏನ್ ಹೇಳಿದ್ರು? ನಾನೇ 5 ವರ್ಷ ಮುಖ್ಯಮಂತ್ರಿ. ಹೈಕಮಾಂಡ್ ಹೇಳಿತಾ ನಿಮ್ಗೆ ಮುಖ್ಯಮಂತ್ರಿ ನೀವೇ ಅಂತ? ಹೆಂಗೆ ಹೈಕಮಾಂಡ್ ಮಾತು ಉಲ್ಲಂಘಿಸಿ ಖರ್ಗೆ ಅವ್ರ ಮಾತನ್ನ ಉಲ್ಲಂಘಿಸಿದ್ರಿ ನೀವು? ಖರ್ಗೆ ಅವ್ರ ಯಾರು ಮಾತಾಡ್ಬಿಟ್ರು, ಸೈಲೆಂಟ್ ಆಗಿರಿ ಅಂದ್ರು. ಇವತ್ತು ಹೈಕಮಾಂಡ್ ಮಾತು ಏನ್ ಹೇಳಿದ್ರು? 100% ರೈಟ್ ಸರ್.
ಯಾಕೆ ಸರ್ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿ ಮನೆ ಕಳ್ಸಿದ್ರಿ 5 ನೀವು? ವರ್ಷ ಮುಖ್ಯಮಂತ್ರಿ ಅಲ್ಲ, ನಾನೇ ಉತ್ತರ ಅಂತ ಕೊಡಿ ಹೇಗೆ ಈಗ, ಹೇಳಿದ್ರು? ಚಿನ್ನರಾಮ್ ಅವರೇ ಪಕ್ಷ ಯಡಿಯೂರಪ್ಪ ಅವ್ರನ್ನ ಯಾಕೆ ವಿರೋಧಿ ಮನೆ ಚಟುವಟಿಕೆ ಕಳ್ಸಿದ್ರಿ? ಯಡಿಯೂರಪ್ಪ ಅವ್ರನ್ನ ಯಾಕೆ ಮನೆ ಅದು ಕಳ್ಸಿದ್ರಿ? ಬಿಡಿ, ಅದು ಅದು ಯಾಕೆ ಬಿಡ್ತಾರೆ? ಅದು ಯಾಕೆ ಬಿಡ್ತಾರೆ ಅದನ್ನ? ಇವತ್ತು ಹೈಕಮಾಂಡ್ ಮಾತನ್ನು ಗೌರವಿಸಂತವ್ರು ಯಾಕೆ ಹೈಕಮಾಂಡ್ ಅವ್ರ ಮೇಲೆ ಕ್ರಮ ತಗೊಂತ ಇಲ್ಲ? ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಏನೋ ಕ್ರಾಂತಿ ಆಗುತ್ತೆ, ನಾವು ಕಾದು ಕೂಳ್ತಿದೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಬಟ್ ಬಿಜೆಪಿಯಲ್ಲಿ ಒಗ್ಗಟ್ಟು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎರಡನೇದು ಕಾಂಗ್ರೆಸ್ನಲ್ಲಿ ತಕಡಿಗೆ ಹಾಕಿರೋ ಕಪ್ಪೆಗಳ ತರ ಒಬ್ಬೊಬ್ರು ಒಂದೊಂದ್ ಕಡೆ ನೆಗಿತಾ ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡುವಂತಹ ತಾಕತ್ತಿಲ್ವಾ ಹಾಗಾದ್ರೆ ಹೈಕಮಾಂಡ್ಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಕಾದ್ ನೋಡೋಣ ಯಾವ ಕ್ರಾಂತಿ ಡಿಸೆಂಬರ್ ಅಲ್ಲೋ ಮುಂದಿನ ವರ್ಷದಲ್ಲೋ ಅಥವಾ 3 ವರ್ಷ ಆದ್ಮೇಲೋ